press the bell icon on the YouTube app and never miss another update. Hi, hello my dear students. Today I am going to start a new lesson, rocks and minerals. Rocks and minerals. In this chapter you will learn about the different kinds of rocks. There are many different kinds of rocks. So igneous rocks, sedimentary rocks and metamorphic rocks. Yes, in this main you will learn about the formation of igneous rocks and different types of rocks. Second one, the formation of sedimentary rock and different types of rocks. And third one, the formation of metamorphic rock and different types of rocks. So ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡಿದ್ವಿ, igneous rock, sedimentary rock and metamorphic rocks ಹೇಗೆ ಫಾರ್ಮ್ ಆಯಿತು, and then ಅದರ ಡಿಫ್ರೆಂಟ್ ಟೈಪ್ಸ್ ಆಫ್ ರಾಕ್ಸ್ ಬಗ್ಗೆ ನೀವು ಈ ಪ್ಯಾಟರ್ನ್, ಸೊ ಈ ಪ್ಯಾರಾಗ್ರಾಫಲ್ಲಿ ನೀವು ಲರ್ನ್ ಮಾಡ್ತೀರಿ. ಓಕೆ, ಈ ಮೇನ್ಸಲ್ಲಿ ನೀವು ಲರ್ನ್ ಮಾಡ್ತೀವಿ ಲೆಸನಲ್ಲಿ. ಓಕೆ, ನೆಕ್ಸ್ಟ್ ಒನ್, ದ ಯೂಸಸ್ ಆಫ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ. ಸೊ ಕೋಲ್ನ ಯೂಸಸ್ ಮತ್ತು ಪೆಟ್ರೋಲಿಯಂನ ಯೂಸಸ್ ಬಗ್ಗೆ ನಾವು ಈ ಮೇನಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಈ ಟಾಪಿಕಲ್ಲಿ ನಾವು ಡಿಸ್ಕಷನ್ ಮಾಡ್ತೇವೆ. ನೆಕ್ಸ್ಟ್, ದ ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಸೊ ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆನೂ ಸಹಿತ ನಾವು ಈ ಲೆಸನ್ಸಲ್ಲಿ ರೆಡಿ ಮಾಡ್ತೀವಿ. ಸಿ, ದೀಸ್ ಆರ್ ಆಲ್ ಅವರ್ ಮೇನ್ ಟಾಪಿಕ್ಸ್ ಟು ಬಿ ಕವರ್ ಇನ್ ದಿಸ್ ಲೆಸನ್. ಓಕೆ, ಎಸ್ ರೈಟ್, ಲೆಟ್ಸ್ ಸ್ಟಾರ್ಟ್. ಓಕೆ, ಹಾಗಾದರೆ ರಾಕ್ಸ್ ಅಂದರೆ ಏನು? ಸೊ ಈ ಲೆಸನಲ್ಲೇ ಹೇಳುತ್ತೆ ರಾಕ್ಸ್ ಆ್ಯಂಡ್ ಮಿನರಲ್ಸ್. ಹಾಗಾದರೆ ರಾಕ್ಸ್ ಅಂದರೆ ಏನು? ಸೊ ರಾಕ್ಸ್ ಅಂದರೆ ಕಲ್ಲು ಬಂಡೆಗಳು ಅಂತ ಹೇಳಿ ಕರಿತೀವಿ ಅಲ್ವಾ? ಎಸ್, ಯು ನೋ our earth is beautiful to live in, isn't it? Yes, but it was not as it is today. ಸೊ ಬ್ಯೂಟಿಫುಲ್ ಆಗಿರುವಂತಹ ಅರ್ಥ ಮೊದಲಿನ ಹಾಗೆ ಈಗಿಲ್ಲ. But in the beginning there was no life on the earth, so it was fully covered with hard rocks. ಸೊ ಈಗ ಲೈಫ್ ಇದೆ, ಸ್ವಲ್ಪ ಹಿಂದೆನೂ ಲೈಫ್ ಇತ್ತು, ಬಟ್ ಅರ್ತ್ ಫಾರ್ಮ್ ಆದಾಗ ದೆರ್ ವಾಸ್ ನೋ ಲೈಫ್ ಆನ್ ಅರ್ತ್. ಸಿ, ದ ಅರ್ತ್ ಈಸ್ ಫುಲ್ಲಿ ಕವರ್ಡ್ ವಿತ್ ಹಾರ್ಡ್ ರಾಕ್ಸ್. Okay, yes, after what happens, see, these rocks are broken into smaller pieces because of the action of sun heat, rain and wind. So sun heat ಇಂದ ರೈನ್ ಇಂದ ಏನಾಯಿತು, ಸೊ ಹಾರ್ಡ್ ರಾಕ್ಸ್ ಸ್ಮಾಲರ್ ಆಗಿ ಪೀಸಸ್ ಆಗಿ ಆಯಿತು. ಆ್ಯಂಡ್ ದ್ಯಾಟ್ ಸ್ಮಾಲರ್ ಪೀಸಸ್, ಸೊ ಆ್ಯಕ್ಷನ್ ಇನ್ ಸನ್ ಹೀಟ್ ವಿಂಡು ಕಂಟಿನ್ಯೂಸ್ ಆಗಿ ತುಂಬ ವರ್ಷಗಳ ತನಕ ಆ ರಾಕ್ಸ್ ಮೇಲೆ ಬೀಳೋದ್ರಿಂದ ಆಯಿತು. ದಟ್ ಸ್ಮಾಲರ್ ಪೀಸಸ್ ಆರ್ ಫರ್ದರ್ ಬ್ರೋಕನ್ ಇಂಟು ಸ್ಮಾಲರ್ ಆ್ಯಂಡ್ ಸ್ಮಾಲರ್ ಪೀಸಸ್, ಆ್ಯಂಡ್ ದೀಸ್ ಸ್ಮಾಲರ್ ಪೀಸಸ್ ಆರ್ ರಬ್ ಈಚ್ ಅದರ್ because of the action of a wind and a rain, and it's form what soil. ಸೊ ಈಗ ಸಾಯಿಲ್ ಫಾರ್ಮೇಷನ್ ಬಗ್ಗೆ ನೀವು ಲಾಸ್ಟ್ ಚಾಪ್ಟರಲ್ಲೂ ನೀವು ಕಲ್ತಿದ್ರಿ. ಸೊ ಇದರಲ್ಲೂ ನಾನು ಇಲ್ಲೂ ಸಹಿತ ನಾನು ಎಕ್ಸ್ಪ್ಲೇನ್ ಮಾಡ್ತೆ ಅಲ್ವಾ. ಸೊ hard rocks are broken into smaller pieces because of the action of a sun heat and the rain, and these smaller pieces are further broken into smaller and smaller pieces because of the continuous action of these things or agent. And again these smaller pieces are rubbed each other and it's a form small particles. See, these particles are called soil, means soil formation. Okay, see, ಇದೇ ಸಾಯಿಲ್ ಏನಾಗುತ್ತೆ, ಅಗೇನ್ ರಾಕ್ ಆಗುತ್ತೆ. ಹೇಗೆ? See what happens, so you know, when soil erosion happens, see, the water carries this top soil and it sediments in ocean, so the floor of ocean. ಓಕೆ, ಸೊ ಫ್ಲೋರ್ ಆಫ್ ಓಷನಲ್ಲಿ ಡೆಪಾಸಿಟ್ ಆಗುತ್ತೆ. ಸೊ ಅಲ್ಲಿ ಡೆಪಾಸಿಟ್ ಆಗಿ ಏನಾಗುತ್ತೆ, ನೆಕ್ಸ್ಟ್ ಅಗೇನ್ ಪ್ರೆಷರ್ ಇರೋದ್ರಿಂದ ಏನಾಗುತ್ತೆ, ಪ್ರೆಷರ್ ಆಗಿ ಆ ಸಾಯಿಲ್ ಅಗೇನ್ ಇಟ್ ವಿಲ್ ಬಿ ಕನ್ವರ್ಟ್ ಇಂಟು ಎ ರಾಕ್. ಸೊ ಇಟ್ ಟೇಕ್ಸ್ 1000 of years ago. ಸೊ ಸಾಯಿಲ್ ಫಾರ್ಮೇಷನ್ ಆಗಬೇಕು ಅಂದ್ರೂ 100,000 of years ಹೇಗೆ ಬೇಕು, ಹಾಗೆ ಸಾಯಿಲ್ ಅಗೇನ್ ರಾಕ್ಸ್ ಆಗೋದಕ್ಕೂ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್. ಓಕೆ, ಎಸ್ ರೈಟ್. ಸೊ ಇಲ್ಲೊಂಥರ ಏನಾಯಿತು, ರಾಕ್ ಸೈಕಲ್ ಆಯಿತು ಅಲ್ವಾ. ಸೊ ರಾಕ್ ಇತ್ತು, ರಾಕಿಂದ ಸಾಯಿಲ್ ಆಯಿತು, ಸಾಯಿಲ್ ಹರಿದೋಗ್ಬಿಟ್ಟು ಏನಾಗುತ್ತೆ, ಸಾಯಿಲ್ ಬೆಡ್, ಓಷನ್ ಬೆಡ್ಡಲ್ಲಿ ಅಗೇನ್ ಏನಾಯಿತು, ಓಷನ್ ಬೆಡ್ಡಲ್ಲಾಗಲಿ ರಿವರಲ್ಲಾಗಲಿ ಲೇಕಲ್ಲಿ ಏನಾಗುತ್ತೆ, ಸೊ ಅಗೇನ್ ಟಾಪ್ ಸಾಯಿಲು ಸೆಡಿಮೆಂಟ್ ಆಗುತ್ತೆ, ಡೆಪಾಸಿಟ್ ಆಗುತ್ತೆ. ಸೊ ಪ್ರೆಷರಿಂದ ಏನಾಗುತ್ತೆ, ಆ ಸಾಯಿಲ್ ಅಗೇನ್ ರಾಕ್ ಆಗಿ
ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ವಿ ಕಾಲ್ ಇಟ್ ಇಸ್ ಅ ರಾಕ್. ಸೊ ಹಾಗಾದರೆ ನಾವು ರಾಕ್ಸ್ನ ಎಲ್ಲಿ ನೋಡ್ತೀವಿ? ಎಸ್ ವಿ ಕ್ಯಾನ್ ಸಿ ರಾಕ್ಸ್ ಇನ್ ಹಿಲ್. ಸೊ ನಾವು ಮೌಂಟೇನ್ಸ್ಗಳಿದೆ ರಾಕ್ಸ್ ನೋಡ್ತೀವಿ, ಓಷನ್ ಫ್ಲೋರ್ ಆಫ್ ದ ಓಷನ್ ಬೆಡ್ಸಲ್ಲಿ, ಆ್ಯಂಡ್ ನಾವು ಸೀ ಶೋರ್. ಸೊ ಅಲ್ಲಿ ಸಮುದ್ರ ದಡದ ಹತ್ರನೂ ಕೆಲವೊಂದು ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನ ನೋಡ್ತೀವಿ. ಆ್ಯಂಡ್ ಸಮ್ ಹಿಲ್ ಸ್ಟೇಷನಲ್ಲಿ ನಾವು ಏನೋ ರಾಕ್ಸ್ಗಳನ್ನ ಡಿಫ್ರೆಂಟ್ ಟೈಪ್ಸ್. ಸೊ ಒಂದೇ ಥರದ ರಾಕ್ಸ್ಗಳನ್ನ ನಾವು ನೋಡಿಲ್ಲ, ದೊಡ್ಡ ದೊಡ್ಡ ಬಂಡೆಗಳು ಡಿಫ್ರೆಂಟ್ ಟೈಪ್ಸಲ್ಲಿರುವಂಥ ರಾಕ್ಸ್ಗಳನ್ನ ನಾವು ನಮ್ಮ ಸರೌಂಡಿಂಗಲ್ಲಿ ನೋಡ್ತೀವಿ ಅಲ್ವಾ. ಸಿ ಅಕಾರ್ಡಿಂಗ್ ಟು ದ ಫಾರ್ಮೇಷನ್ ರಾಕ್ಸ್ ವಿ ಆರ್ ಡಿವೈಡೆಡ್ 3 types, that it is igneous rock, sedimentary rocks and metamorphic rocks. There are 3 kinds of rocks are there according to the formation. According to the formation rocks, we divided 3 types. First one, igneous rock, igneous rocks. Second one, sedimentary rocks, sedimentary rocks, and third one, metamorphic rocks, metamorphic rocks. So there are 3 kinds of rocks are there depending upon their formation. First one is igneous rocks, sedimentary rocks and metamorphic rocks. First, in this chapter, we will learn about the formation of igneous rocks and the different types of igneous rocks, and formation of sedimentary rocks and the different kinds of sedimentary rocks, and also we will learn about formation of metamorphic rocks and different types of metamorphic rocks. So, igneous rocks ಅಂದರೆ ಹೇಗೆ ಫಾರ್ಮ್ ಆಯಿತು, ಅದರ ಟೈಪ್ಸನ್ನು, ಸೊ ಒಂದೊಂದೇ ರಾಕ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ igneous rocks ಬಗ್ಗೆ ನೋಡೋಣ. ಓಕೆ, ಸಿ ನಾರ್ಮಲಿ igneous rocks means fiery. Why we call it is fiery? ಸೊ ಫೈರಿ ಅಂತ ಯಾಕೆ ಕರಿತೇವೆ? igneous means what? Fiery. So igneous means what? Fiery. So igneous rocks means it's a fire rocks. So igneous rocks means it's a fire rocks. Igneous ಅಂದ್ರೇನೆ fiery. So igneous rocks ಅಂದ್ರೆ fiery rocks. See, normally this igneous rocks are formed in and on the ground. So ground ಮೇಲೂ ಇರುತ್ತೆ, ಇನ್ ದ ಗ್ರೌಂಡ್ ಇರುತ್ತೆ. ಸೊ ಹಾಗಾದರೆ igneous rocks ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸಿ ಇನ್ ಅರ್ತ್ ಇನ್ಸೈಡ್, ಸೊ ಅರ್ಥನ ಇನ್ಸೈಡ್ ಏನಾಗಿರುತ್ತೆ, ತುಂಬ ಹೀಟ್ ಪ್ರೆಷರ್ ಇರುತ್ತೆ. ಓಕೆ, ತುಂಬ ಎಕ್ಸಸ್ ಆಫ್ ಹೀಟ್ ಆ್ಯಂಡ್ ಪ್ರೆಷರ್ ಆರ್ ಇನ್ಸೈಡ್ ದ ಅರ್ತ್. ವೈ? ಬಿಕಾಸ್ ಸೊ ಪ್ರೆಷರ್ ಇದ್ದಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ಹೀಟ್ ಆಗುತ್ತೆ. ಸೊ ಎಲ್ಲಿ ಪ್ರೆಷರ್ ಇರುತ್ತೆ ಅಲ್ಲಿ ಏನಾಗುತ್ತೆ, ಆಟೋಮೆಟಿಕ್ಲಿ ಹೀಟ್ ಆಗುತ್ತೆ. ಸಿ ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಹ್ಯಾಂಡ್ಸನ್ನ ಹೀಗೆ ಗಟ್ಟಿಗೆ ಕ್ಲೋಸ್ ಮಾಡೇ ಇಟ್ಟಿರಿ. ಸೊ ಇಲ್ಲಿ ಪ್ರೆಷರ್ ಇದೆ ಅಲ್ವಾ. ಸೊ ಏನಾಗುತ್ತೆ, ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿ ಹೀಟ್ ಆಗುತ್ತೆ. ಸೊ ನಿಮ್ಮ ಕೈ ಏನಾಗುತ್ತೆ, ಬಿಸಿ ಆಗುತ್ತೆ ಅಲ್ವಾ ಸ್ವಲ್ಪ ಹೊತ್ತಿಗೆ. ಪ್ರೆಷರು ಇದೆ ಹಾಗೆ, ಸೊ ಅಲ್ಲಿ ಏನಾಗುತ್ತೆ, ಅಲ್ಲಿ ಹೀಟು ಬರುತ್ತೆ ಅಲ್ವಾ, ಹೀಟ್ ಆಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಲ್ಯಾಂಡನ್ನ ಅಗಿತಾ ಹೋದ್ವಿ. ಸೊ ಅಗಿತಾ ಇದ್ದಾಗ ಏನಾಗುತ್ತೆ, ಒಳಗಡೆ ಹೋಗ್ತಾ ಹೋಗ್ತಾ ಹೀಟ್ ಇರುತ್ತೆ, ಒಂದು ಸ್ವಲ್ಪ ಬಿಸಿ ಅನಿಸುತ್ತೆ. ಸೊ ಅಲ್ಲೇನು ಬೆಂಕಿ ಹೆಚ್ಚಿರಲ್ಲ, ಆದರೂ ಅಲ್ಲಿ ಬಿಸಿ ಯಾಕಿರುತ್ತೆ ಅಂದರೆ ಪ್ರೆಷರ್ ಇರುತ್ತೆ. ಸಿ ಹಾಗೆ ಡೆಪ್ತ್ ಆಫ್ ಅರ್ತ್ ಹೋಗ್ತಾ ಇದ್ದ ಹಾಗೆ ಏನಾಗುತ್ತೆ, ಸೊ ಎಕ್ಸೆಸ್ ಆಫ್ ಎಕ್ಸ್ಟ್ರೀಮ್ ಹೀಟ್ ಇರುತ್ತೆ. ಸಿ ದೀಸ್ ಎಕ್ಸ್ಟ್ರೀಮ್ ಹೀಟ್ ಮೆಲ್ಟ್ ದ ರಾಕ್ಸ್. ಸೊ ಏನಾಗುತ್ತೆ, ಈ ಎಕ್ಸಸ್ ಆಫ್ ಹೀಟ್ ಏನು ಮಾಡುತ್ತೆ,
ರಾಕ್ಸ್ಗಳನ್ನ ಮೆಲ್ಟ್ ಮಾಡುತ್ತೆ. ಸೊ ಇನ್ಸೈಡ್ ಇರುವಂಥ ರಾಕ್ಸನ್ನು ಏನು ಮಾಡುತ್ತೆ, ಮೆಲ್ಟ್ ಮಾಡುತ್ತೆ. ವೈ? ಬಿಕಾಸ್ ಆಫ್ ಎಕ್ಸಸ್ ಆಫ್ ಹೀಟ್. ಸೊ ಇಲ್ಲಿರುವಂತಹ ರಾಕ್ಸನ್ನು ಯಾಕೆ ಮೆಲ್ಟ್ ಅಂದರೆ ಬಿಸಿಗೆ ಮೆಲ್ಟ್ ಆಗುತ್ತೆ. ಓಕೆ, ಸೊ ವೈ? ಬಿಕಾಸ್ ಪ್ರೆಷರ್. ಸಿ ಸಮ್ಟೈಮ್ ವಾಟ್ ಹ್ಯಾಪನ್ಸ್, ದೀಸ್ melts rocks or slowly cools down. ಸೊ ಈ ಎಕ್ಸಸ್ ಹೀಟ್ ಇರೋಂಥ ರಾಕ್ಸ್ ಏನಾಗುತ್ತೆ, ಬರ್ತಾ ಬರ್ತಾ ಸ್ಲೋಲಾಗಿ ಕೂಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವ್ಯಾನ್ ಇಟ್ ಕೂಲ್ಸ್ ಡೌನ್, ಸಿ ದ್ಯಾಟ್ ರಾಕ್ಸ್ ಆರ್ ಕಾಲ್ಡ್ ಇಗ್ನಿಯಸ್ ರಾಕ್ಸ್. ಸೊ ಇದನ್ನು ನಾವು ಮಾಗ್ಮಾ ಅಂತೀವಿ. ವಾಟ್ ವಿ ಕಾಲ್ ಮೋಲ್ಟನ್ ರಾಕ್ಸ್ನ ನಾವು ಮಾಗ್ಮಾ ಅಂತ ಹೇಳಿ ಕರಿತೀವಿ. ಸೊ ವಾಟ್ ವಿ ಕಾಲ್ಡ್ magma. See, this molten rocks is magma. Why? See, because this rocks are melts because of excess of heat of earth. So pressure ಮತ್ತು ಹೀಟಿಗೆ ಏನಾಗುತ್ತೆ, ಆ ರಾಕ್ಸ್ ಕರಗುತ್ತೆ. ಸೊ ಆ ಮೋಲ್ಟನ್ ರಾಕ್ಸ್ನ ನಾವು ಮಾಗ್ಮಾ ಅಂತ ಹೇಳಿ ಕರಿತೀವಿ. ವೆನ್ ದಟ್ ಮಾಗ್ಮಾ ಕೂಲ್ಸ್ ಡೌನ್, ಇಟ್ ವಿಲ್ ಬಿ ಕಾಲ್ಡ್ ವಾಟ್? ಇಗ್ನಿಯಸ್ ರಾಕ್ಸ್. ಸೊ ಯಾವಾಗ ಅದು ಕೂಲ್ ಆಗುತ್ತಲ್ಲ, ಸೊ ಆ ರಾಕ್ಸ್ ನಾವು ಇಗ್ನಿಯಸ್ ರಾಕ್ಸ್ ಅಂತೀವಿ. is sometimes what happens, see this magma is a mix. So this magma is a mix of hot gases and also molten rocks. Okay, what happens, sometimes this magma will come out from the land. ಸೊ ಎಲ್ಲಿ ಕೆಲವೊಂದು ಕಡೆ ಏನಾಗುತ್ತೆ, ಆ ಮಾಗ್ಮಾ ಔಟ್ಸೈಡ್ ಬರುತ್ತೆ. ಸೊ ಅರ್ಥಿಂದ ಔಟ್ಸೈಡ್ ಬರುತ್ತೆ. ಸೊ ಅದನ್ನು ನಾವೇನಂತೀವಿ, ವಾಲ್ಕನೋ ಅಂತೀವಿ. ಸೊ ವಾಲ್ಕನೋ ಅಂದರೆ ನೀವು ಕೇಳಿದ್ದೀರಲ್ವಾ, ಸೊ ಟಿ ವಿಯಲ್ಲಿ ನೋಡಿರ್ತೀರಿ, ಪೇಪರಲ್ಲಿ ಓದಿರ್ತೀರಿ, ಬುಕ್ಗಳಲ್ಲಿ ಓದಿರ್ತೀರಿ ವಾಲ್ಕನೋ ಬಗ್ಗೆ ಅಲ್ವಾ. ಸೊ ವಾಲ್ಕನೋ ಅಂದರೆ ಜ್ವಾಲಾಮುಖಿ ಅಂತ ಹೇಳಿ ಅಂತೀವಿ. ಸೊ ಭೂಮಿಯಿಂದ ಏನು ಬರುತ್ತೆ, ಬೆಂಕಿಯ ಜ್ವಾಲೆ ಬರುತ್ತೆ, ಅದನ್ನು ನಾವು ಜ್ವಾಲಾಮುಖಿ ಅಂತ ಹೇಳಿ ಕರಿತೇವೆ. ಸೊ ಜ್ವಾಲಾಮುಖಿ ಅಂತ ನಾರ್ಮಲಿ ಲಾವಾ ಔಟ್ಸೈಡ್ ಬರುತ್ತೆ. ಸಿ ಇನ್ಸೈಡಲ್ಲಿರುವಂತಹ ಮಾಗ್ಮಾ ಔಟ್ಸೈಡ್. ಸೊ ನಾರ್ಮಲಿ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಏನಾಗುತ್ತೆ, ಹಿಲ್ಸ್ನ ಮೇಲೆ ಆಗಲಿ ಅಥವಾ ಸಮ್ಟೈಮ್ಸ್, ಸೊ ನಾರ್ಮಲಿ ಸಮುದ್ರಗಳಲ್ಲಿ ತುಂಬಾ ಜ್ವಾಲಾಮುಖಿ ಎದ್ದೇಳುತ್ತೆ. ಸಮುದ್ರದಲ್ಲಿ ಏನಾಗುತ್ತೆ, ತುಂಬ ಜ್ವಾಲಾಮುಖಿ, ಯಾಕಂದರೆ ಅಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಕಾಮನ್ ಆಗಿ ಜ್ವಾಲಾಮುಖಿ ಆಗಾಗ ಹೊರಗೆ ಬರ್ತಾ ಇರುತ್ತೆ. ಸೊ ವಾಟ್ ಹ್ಯಾಪನ್ಸ್, ಸೊ ಈಗ ಹಿಲ್ ಸ್ಟೇಷನಲ್ಲಾಗಲಿ ಸಮುದ್ರದಲ್ಲಾಗಲಿ ಓಷನ್ಸಲ್ಲಿ ಏನಾಗುತ್ತೆ, ಸೊ ಇಲ್ಲಿ ಮೋಲ್ಟನ್ ಆಗಿರುವಂಥ ಹಾಟ್ ಗ್ಯಾಸ್ ಆ್ಯಂಡ್ ಮೋಲ್ಟನ್ ರಾಕ್ಸ್ ಏನಾಗುತ್ತೆ, ಔಟ್ಸೈಡ್ ಬರುತ್ತೆ. ಸೊ ಔಟ್ಸೈಡ್ ಬರುವಂಥದ್ದು ನಾವೇನು ಹೇಳ್ತೀವಿ, ಲಾವಾ ಅಂತೀವಿ. ವಾಟ್ ವಿ ಕಾಲ್ ದಿಸ್ ಒನ್, ಲಾವಾ. ಸೊ ಈ ಪ್ರೊಸೆಸ್ನ ವಾಲ್ಕನೋ ಅಂತೇವೆ. ಬಟ್ ಸೊ ಒಳಗಿದ್ರೆ ಅದು ಮಾಗ್ಮಾ, ಔಟ್ಸೈಡ್ ಬಂತಂದ್ರೆ ಅದನ್ನು ಲಾವಾ ಅಂತೀವಿ. ಸಿ when hot gas and molten rocks are come out from these mountains, so hills ಅಲ್ಲಾಗಲಿ ಏನಾಗುತ್ತೆ, ಹಾಟ್ ಗ್ಯಾಸು ನೆಕ್ಸ್ಟ್ ಮೋಲ್ಟನ್ ರಾಕ್ಸ್ ಮೀನ್ಸ್ ಮಾಗ್ಮಾ ಔಟ್ಸೈಡ್ ಬರುತ್ತಲ್ಲ, ಅದನ್ನು ಲಾವಾ ಅಂತೀವಿ. ಸಿ ದೀಸ್ ಲಾವಾ ಆರ್ ಡೆಪಾಸಿಟ್ ಆನ್ ಲ್ಯಾಂಡ್ ಆ್ಯಂಡ್ ಇಟ್ ಕೂಲ್ಸ್ ಡೌನ್ ಆ್ಯಂಡ್ ಇಟ್ ಇಸ್ ಫಾರ್ಮ್ ವಾಟ್ ಇಗ್ನಿಷಿಯಸ್ ರಾಕ್. ಓಕೆ, ಎಸ್ ರೈಟ್. ಸೊ ಜ್ವಾಲಾಮುಖಿಯಿಂದ ಬಂದಿರೋಂತಹ ಲಾವಾ ಏನಾಗುತ್ತೆ, ನೆಲದ ಮೇಲೆ ಏನಾಗುತ್ತೆ, ಡೆಪಾಸಿಟ್ ಆಗುತ್ತೆ. ಆ ಡೆಪಾಸಿಟ್ ಆಗಿರೋವಂಥದ್ದು ಇಗ್ನಿಷಿಯಸ್ ರಾಕ್ ಏನಾಗುತ್ತೆ, ಕೂಲ್ ಆಗುತ್ತೆ. ಸೊ ಇಟ್ ಸ್ಲೋಲಿ ಕೂಲ್ಸ್ ಡೌನ್ ಆ್ಯಂಡ್ ದ್ಯಾಟ್ ಅದು ಕೂಲ್ ಆದಮೇಲೆ ಏನಾಗುತ್ತೆ, ಅದು ರಾಕ್ ಆಗಿ ಫಾರ್ಮ್ ಆಗುತ್ತೆ. ಆ ರಾಕ್ನ ನಾವೇನು ಹೇಳ್ತೀವಿ, ಇಗ್ನಿಯಸ್ ರಾಕ್ಸ್ ಅಂತೀವಿ. ಸೊ ನಿಮಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದು ಅಂದರೆ ಕ್ಯಾಂಡಲ್. ಸೊ ಮೇಣದ ಬತ್ತಿ ಇದೆ, ಓಕೆ. ಸೊ ಕ್ಯಾಂಡಲಲ್ಲಿ ಇದು ಏನಾಗಿರುತ್ತೆ, ಉರಿಯುತ್ತೆ. ಸೊ ಕ್ಯಾಂಡಲ್ ಬರ್ತಾ ಬರ್ತಾ ಬರ್ನ್ ಆಗುತ್ತೆ, ಸೊ ಹರಿದು ಬರುತ್ತೆ. ಸೊ ಇದನ್ನು ಲಾವಾ ಅಂತೇವೆ ನಾವು. ಏನು ಹೇಳ್ತೇವೆ, ಲಾವಾ ಅಂತೇವೆ ಅಲ್ವಾ. ಸೊ ಈ ಲಾವಾ ಹರಿದು ಬಂದಮೇಲೆ ಏನಾಗುತ್ತೆ, ಸೊ ಅಲ್ಲಿ ಲಾವಾ ಅಲ್ಲ, ಅದು ಕ್ಯಾಂಡಲ್ ಮೆಲ್ಟ್ ಆಗಿ ಬರ್ತಾ ಇರೋದು. ಸೊ ಅದನ್ನೇನಂತೀವಿ, ಮೆಲ್ಟ್ ಆಗಿ ಬರ್ತಾರೆ. ಸೊ ಇಲ್ಲಿ ಹೇಗೆ ಬರ್ತಾ ಇದೆಯಲ್ಲ, ಇದನ್ನು ಲಾವಾ ಅಂತೀವಲ್ಲ, ಇದು ಮೆಲ್ಟೆಡ್. ದಿಸ್ ಒನ್ ಇಸ್ ಮೆಲ್ಟೆಡ್ ವ್ಯಾಕ್ಸ್. ಸೊ ಆ ವ್ಯಾಕ್ಸ್ ಕೂಲ್ ಆದಮೇಲೆ ಏನಾಗುತ್ತೆ,
ಮತ್ತು ಅಗೇನ್ ಕ್ಯಾಂಡಲ್ ಫಾರ್ಮ್ ವ್ಯಾಕ್ಸ್ ಆಗುತ್ತೆ ಅಲ್ವಾ. ಸೊ ಅಲ್ಲಿ ಕೂಲಾಗಿ ಬಂದಮೇಲೆ ಏನಾಗುತ್ತೆ, ಸೊ ಇಲ್ಲಿ ಏನಾಗುತ್ತೆ ವ್ಯಾಕ್ಸ್ ತುಂಬ್ಕೊಳತ್ತಲ್ಲ. ಸೊ ಆ ವ್ಯಾಕ್ಸ್ನ ನಾವೇನು ಹೇಳ್ತೀವಿ, ಇಗ್ನಿಯಸ್ ರಾಕ್ಸ್. ಸೊ ಅದು ನಾವೇನು ಹೇಳ್ತೀವಿ, ಆ ರಾಕ್ನ ಇಗ್ನಿಯಸ್ ರಾಕ್ಸ್ ಅಂತ ಹೇಳಿ ಕರಿತೇವೆ. ಸಿ ನಾರ್ಮಲಿ ಸೊ ಇಗ್ನಿಯಸ್ ರಾಕ್ಸ್ ಆನ್ ಲ್ಯಾಂಡ್ ಆ್ಯಂಡ್ ಇನ್ ಅರ್ಥಲ್ಲೂ ಇರುತ್ತೆ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಗ್ನಿಯಸ್ ರಾಕ್ಸ್. ಗ್ರಾನೈಟ್, basalt, obsidian, these are all the different types of igneous rocks are there. So ಯಾವ್ಯಾವ ಡಿಫ್ರೆಂಟ್ ಕೈಂಡ್ಸ್ ಅಂತ ಒನ್ ಬೈ ಒನ್ ಲರ್ನ್ ಮಾಡೋಣ. ಓಕೆ, ಎಸ್ ರೈಟ್. ಸೊ ಫಾರ್ಮೇಷನ್ ಆಫ್ ಇಗ್ನಿಷಸ್ ರಾಕ್ಸ್ನ ನೀವು ಸ್ಟಡಿಯಲ್ಲಿ ಗೊತ್ತಾಯ್ತಲ್ವ, ಡಿಸ್ಕಸ್ ಮಾಡಿದ್ವಿ. ಈಗ ನಾವು ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಗ್ನಿಯಸ್ ರಾಕ್ಸ್ ಬಗ್ಗೆ ನೋಡೋಣ. ಫಸ್ಟ್ ಒನ್ ಈಸ್ ಅಬೌಟ್ ಗ್ರಾನೈಟ್. ಸೊ ಗ್ರಾನೈಟ್ ಕೇಳಿದ್ದೀರಲ್ವಾ. ಸೊ ಗ್ರಾನೈಟ್ನ ಏನಕ್ಕೆ ಯೂಸ್ ಮಾಡ್ತೇವೆ? ಕಾಮನ್ಲಿ ನಿಮಗೆ ಗ್ರಾನೈಟ್ ಅಂತ ತಕ್ಷಣ ಏನಾಗುತ್ತೆ, ಮನೇಲಿ ನಾವು ನೆಲಕ್ಕೆ ಹಾಕ್ತೀವಲ್ವ ಟೈಲ್ಸ್ ಅದನ್ನು. ಸೊ ಎಲ್ಲ ಟೈಲ್ಸ್ ನಾವು ಗ್ರಾನೈಟ್ ಅನ್ನಲ್ಲ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಾನೈಟ್ಸ್ ಆರ್ ದೇರ್ ಆ್ಯಂಡ್ ದೇರ್ ಆರ್ ಡಿಫ್ರೆಂಟ್ ಕಲರ್ಸ್ ಆಲ್ಸೋ. ಓಕೆ, ಸೊ ಈಗ ಗ್ರಾನೈಟ್ ಬಗ್ಗೆ ನಾವು ಫಸ್ಟ್ ಲರ್ನ್ ಮಾಡೋಣ. ಸೊ ದ ಮೋಸ್ಟ್ ಕಾಮನ್ ಇಗ್ನಿಯಸ್ ರಾಕ್ಸ್ ಆನ್ ದ ಅರ್ತ್ ಸರ್ಫೇಸ್ ಈಸ್ ಗ್ರಾನೈಟ್. ಸೊ ನಾರ್ಮಲಿ ಲಾವಾ ಬಂದ ಮೇಲೆ ಹೊರಗಡೆಗಿರುವಂತಹ ಮೇಲೆ ಅಂದರೆ ಗ್ರೌಂಡ್ನ ಮೇಲಿರುವಂತಹ ರಾಕ್ನ ಗ್ರಾನೈಟ್ ಅಂತ ಹೇಳಿ ಕರಿತೇವೆ. ಓಕೆ, ಸಿ ದಿಸ್ ಗ್ರಾನೈಟ್ ಈಸ್ ಅ molten of igneous rocks, common igneous rocks. See next, there are different types of granites are there. So quartz and feldspar and mica are the different types of granites are there, and the color of the granite is also very different. We can find different types of granite also, pink granite and grey color granite, and depending upon the content, ಸೊ ಅದರೊಳಗಿರುವಂಥ ಕಲರ್ ಮೇಲೆ ಅದರೊಳಗಿರುವಂಥ ಮಿನರಲ್ಸ್ಗಳ ಮೇಲೂ ಏನಾಗುತ್ತೆ, ಗ್ರಾನೈಟ್ಸ್ ಕಲರ್ ಚೇಂಜ್ ಆಗುತ್ತೆ. ಸೊ ನಾರ್ಮಲಿ ಗ್ರಾನೈಟ್ಸ್ ಆರ್ ವೆರಿ ಹಾರ್ಡ್, ಇಸಂಟ್ ಇಟ್? ಸೊ ತುಂಬ ಹಾರ್ಡ್ ಇರುತ್ತೆ ಗ್ರಾನೈಟ್ ಕಲ್ಲುಗಳು. ಸೊ ಇಟ್ಸ್ ಅ ವೆರಿ ಹಾರ್ಡ್ ರಾಕ್. ಓಕೆ, ಆ್ಯಂಡ್ ನಾರ್ಮಲಿ ವಿ ಯೂಸ್ ದಿಸ್ ಗ್ರಾನೈಟ್ ಫಾರ್ ಬಿಲ್ಡಿಂಗ್ ಪರ್ಪಸ್. ಸೊ ನಾವು ಇದನ್ನು ಬಿಲ್ಡಿಂಗ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಟು ಮೇಕ್ ಸ್ಟ್ಯಾಚ್ಯೂಸ್ ಆ್ಯಂಡ್ ಸ್ಟ್ರೀಟ್ಸ್ಗಳಲ್ಲೂ ಸಹಿತ ನಾವೇನು ಮಾಡ್ತೀವಿ, ಗ್ರಾನೈಟ್ಸ್ನ ಯೂಸ್ ಮಾಡ್ತೀವಿ. ನಾರ್ಮಲಿ ವಿ ಯೂಸ್ ದಿಸ್ ಗ್ರಾನೈಟ್ಸ್. ನಾರ್ಮಲಿ ಗ್ರಾನೈಟ್ಸ್ ಆಫ್ ವೆರಿ ಹಾರ್ಡ್ ರಾಕ್. ಸೊ ವೆರಿ ಹಾರ್ಡ್ igneous rocks. It's commonly granites are found on the ground. On the ground of earth we can see this igneous rock, granite. See, granites are very strong, and there are different types of granite are there. Quartz, feldspar and mica, these are all the different types of granites, and it contains different minerals also. And we can see pink and grey color granite, and we use granite for building purpose and statues and street also. Okay, next one igneous rocks is pumice. So pumice is the next one igneous rock. See, pumice is a light colored. So pumice is a light colored igneous rocks. Light colored igneous rock. Okay, and next, see, pumice are thrown out during volcanic eruption. So normally this pumice ಏನಾಗುತ್ತೆ, volcanic eruption ಅಲ್ಲಿ ಕಾಮನ್ ಆಗಿ igneous rocks ಫಾರ್ಮ್ ಆಗುತ್ತೆ. See, this pumice are thrown out during volcanic eruption. Okay, and it has many holes on pockets in it and formed by the
gases trapped inside at the time of its formation. Okay, so normally there are many holes on this pumice. So ಈ pumice ಅಲ್ಲಿ ಏನಾಗಿರುತ್ತೆ, normally many holes ಇರುತ್ತೆ, very lot of holes in this pumice, and this pumice are light color and light weight also. So pumice ಏನಾಗಿರುತ್ತೆ, light color ಇರುತ್ತೆ, ಹಾಗೆ light weight ಇರುತ್ತೆ, and grey color and light cream color pumice ಇರುತ್ತೆ. Normally we use this pumice for ಡೆಂಟಿಸ್ಟ್. ಸೊ ನಮ್ಮ ಡೆಂಟಿಸ್ಟ್ಗಳು ಈ pumice ಪೌಡರ್ನ ಯೂಸ್ ಮಾಡ್ತಾರೆ. ಸೊ ಫಾರ್ ಪಾಲಿಶಿಂಗ್, ಸೊ ಪಾಲಿಷ್ ಮಾಡಲಿಕ್ಕೆ ನಾರ್ಮಲಿ ಈ pumiceನ ಯೂಸ್ ಮಾಡ್ತಾರೆ. ಆ್ಯಂಡ್ ವಿ ಯೂಸ್ ದಿಸ್ pumice ಫಾರ್ ಬಾಡಿ ಸ್ಕ್ರಬ್ಬಿಂಗ್. ಸೊ ಬಾಡಿ ಸ್ಕ್ರಬ್ ಮಾಡಲಿಕ್ಕೆ, ಸೊ ನೀವು ನೋಡ್ತೀರಿ ಸಣ್ಣ ಸಣ್ಣ ಇಷ್ಟು ಕಲ್ಲಿರುತ್ತೆ, ಸೊ ಲೈಟ್ ವೆಯ್ಟ್ ಇರುತ್ತೆ, ಆ್ಯಂಡ್ ಮೆನಿ ಹೋಲ್ಸ್ ಆರ್ ದೇರ್. ವಿ ಯೂಸ್ ದಿಸ್ pumice ಆಸ್ ಫಾರ್ ಸ್ಕ್ರಬ್ಬಿಂಗ್. See, these pumice are commonly, it floats on water. So ಇದು ತುಂಬ ಲೈಟ್ ವೇಟ್, it floats on water also. Okay, see these are all about pumice. It's a igneous rock. See, these igneous rocks are light colored, and it is thrown out during volcanic eruption. See, normally this pumice are many holes on their pumice. And this powder, so pumice powder is used for dentist, and also we use this pumice as a body scrubber. Okay, next one is a basalt salt. Next one is basalt salt rocks. Basalt rocks. Okay, see, basalt rock is a common igneous rocks. See, normally it's a very common in our surrounding. Okay, and this one is rocks is normally deposited in ocean's floor. So ocean floor ಅಲ್ಲಿ normally ಈ basalt store ಆಗಿರುತ್ತೆ, composed ಆಗಿರುತ್ತೆ. So it's normally found in where most of the ocean. ಸೊ ಈ ಓಷನ್ ಫ್ಲೋರ್ ಅಂದರೆ ಸಮುದ್ರದ ನೆಲದಲ್ಲಿ ಕಾಮನ್ ಆಗಿ ಬಸಲ್ಟ್ ರಾಕ್ ಇರುತ್ತೆ. ಸೊ ನಾನು ಆವಾಗಲೇ ಹೇಳಿದೆ, ಸಮುದ್ರದಲ್ಲಿ ಏನಾಗಿರುತ್ತೆ, ಸಾಗರಗಳಲ್ಲಿ ತುಂಬ ವಾಲ್ಕನಸ್ ಎರಪ್ಷನ್ ಆಗುತ್ತೆ. ಮೋಸ್ಟ್ ಆಫ್ ವಾಲ್ಕನಸ್ ಎರಪ್ಷನ್ ಇಸ್ ಇನ್ ಓಷನ್ಸ್. ಸೊ ತುಂಬ ವಾಲ್ಕನ್ ಅಂದರೆ ಜ್ವಾಲಾಮುಖಿಗಳು ಇಲ್ಲಿ ಸಮುದ್ರದ ಆಳದಲ್ಲೇ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಬಸಲ್ಟ್ ರಾಕ್ಸ್ ಫಾರ್ಮೇಷನ್ ಎಲ್ಲಾಗುತ್ತೆ, ಕಾಮನ್ ಆಗಿ ಓಷನ್ನ ಫ್ಲೋರಲ್ಲಾಗುತ್ತೆ. ಓಕೆ, ಇಟ್ಸ್ ವೆರಿ ಕಾಮನ್. ಆ್ಯಂಡ್ ಫ್ಲೋರ್ ಈಸ್ composed of basalt. See, it is an igneous rock formed from magma that cools Earth's surface as it erupts from a volcano. See, it is generally black and dark grey color. So it's normally dark and grey color. Okay, that's right. See, this one is about basalt rocks. See, basalt rocks is commonly found in oceans. See, ocean floor is composed of basalt. Okay, and it is igneous rock formed from magma that cools on the surface of Earth. Okay, see, normally this basalt rocks in color of dark black and grey color. Okay, yes, right. Next one rock is obsidian rock. Next one rock is obsidian rock. See, this obsidian rock is a type of igneous rock. Okay, yes, see, normally obsidian rocks are formed when lava cools quickly above the ground.
See, normally this obsidian rocks is forms when lava cools down quickly, but granites takes long time to cool down. So granite ರಾಕ್ ಆಗಬೇಕು ಅಂದರೆ ಸೊ ಅದನ್ನು ಲಾವಾದ ಮುಖಾಂತರನೇ ಆಗುತ್ತೆ, ಬಟ್ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್. ಬಟ್ ಒಬ್ಸಿಡಿಯನ್ ರಾಕ್ಸ್ ಆರ್ ಟೇಕ್ಸ್ ಇಟ್ಸ್ ಕೂಲ್ ಡೌನ್ ಕ್ವಿಕ್ಲಿ. ಸೊ ಲಾವಾ ಹೊರಗೆ ಬಂದು ಕ್ವಿಕ್ಕಾಗಿ ಅದು ಡ್ರೈ ಆಗಿ ರಾಕ್ ಆಯ್ತಂದ್ರೆ ಅದನ್ನು ನಾವು ಒಬ್ಸಿಡಿಯನ್ ರಾಕ್ಸ್ ಅಂತೀವಿ. ಸಿ ದಿಸ್ ಒಬ್ಸಿಡಿಯನ್ ರಾಕ್ಸ್ ಆರ್ ಶೈನಿ ಆ್ಯಂಡ್ ಪಾಲಿಶ್ಡ್. ಸೊ ಈ ರಾಕ್ಸ್ ಹೇಗಿರುತ್ತೆ ಅಂದರೆ ಶೈನಿ ಇರುತ್ತೆ ಆ್ಯಂಡ್ ಗ್ಲಾಸಿ ಆಗುತ್ತೆ. ಸಿ ನಾರ್ಮಲಿ ದೀಸ್ ಒಬ್ಸಿಡಿಯನ್ ರಾಕ್ಸ್ ಆರ್ ಗ್ಲಾಸಿ and shiny. Which one? Obsidian. But granite is very hard and it takes a long time to cool. But this obsidian rocks is formed by the lava. So this lava is cools quickly. Okay, and this obsidian rocks are glassy and shine. Okay, see, this type of obsidian rocks is also called volcanic glaciers. So volcanic ಗ್ಲಾಸ್. ಸೊ ಇದನ್ನು ನಾವು ವಾಲ್ಕನಿಕ್ ಗ್ಲಾಸ್ ಅಂತ ಹೇಳಿ ಸಹಿತ ಕರಿತೇವೆ. ವೈ? ಬಿಕಾಸ್ ಸೊ ಇದು ಜಲ್ದಿನೇ ಕೂಲ್ ಆಗುತ್ತೆ ಮತ್ತು ಗ್ಲಾಸಿ ಆಗಿರುತ್ತೆ, ಹಾಗೆ ಶೈನ್ ಆಗಿರುತ್ತೆ. ಸೊ ಶೈನಿ ಆಗಿರುತ್ತೆ, ಗ್ಲಾಸ್ ಆಗಿರೋದ್ರಿಂದ ಇದನ್ನು ನಾವು ವಾಲ್ಕನಿಕ್ ಗ್ಲಾಸ್ ಅಂತ ಹೇಳಿ ಕರಿತೀವಿ. ವಿ ಕಾಲ್ ದಿಸ್ ಒಬ್ಸಿಡಿಯನ್ ರಾಕ್ಸ್ ಇಸ್ ಆಲ್ಸೋ ಕಾಲ್ಡ್ ವಾಟ್? ವಾಲ್ಕೆನೋ ಗ್ಲಾಸ್. ಸೊ ಇದನ್ನು ನಾವು ವಾಲ್ಕೆನೋ ಗ್ಲಾಸ್ ಅಂತಲೂ ಹೇಳಿ ಕರಿತೀವಿ. ವೈ? ಬಿಕಾಸ್ it's very glassy and shiny. So that's why. And these obsidian rocks ends are very sharp. So the ends of this obsidian rocks are very sharp. Edges are very sharp. See, these obsidian rocks are form. So these obsidian rocks are formed when lava cools quickly above the ground. So above the ground ಯಾವಾಗ ಜಲ್ದಿಯಾಗಿ ಅದು ಕೂಲ್ ಆಗುತ್ತೆ ಅದನ್ನು ನಾವು ಒಬ್ಸಿಡಿಯನ್ ರಾಕ್ಸ್ ಅಂತೀವಿ. ನಾರ್ಮಲಿ ಒಬ್ಸಿಡಿಯನ್ ರಾಕ್ಸ್ ಆರ್ ಗ್ಲಾಸಿ ಆ್ಯಂಡ್ ಶೈನಿ. ಓಕೆ, ವಿ ಕಾಲ್ ದಿಸ್ ಒಬ್ಸಿಡಿಯನ್ ರಾಕ್ಸ್ ಆರ್ volcano glass. Why? Because it's very glass and shiny and the edges are very sharp. Obsidian rocks edges are very sharp. Okay, yes, my dear students, today we discussed about how rocks form. So normally rocks ಬಗ್ಗೆ ತಿಳ್ಕೊಂಡ್ವಿ, minerals ಬಗ್ಗೆ ತಿಳ್ಕೊಂಡ್ವಿ, and the kinds of rocks. There are 3 kinds of rocks: igneous and sedimentary and metamorphic. And first we learned about sedimentary igneous rocks. ಸೊ ಮೊದಲಿನ igneous rocks ಹೇಗೆ ಫಾರ್ಮ್ ಆಯಿತು, ಅದರ ಕೈಂಡ್ಸ್ ಆಫ್ ರಾಕ್ಸ್ ಬಗ್ಗೆ ನಾವು ಲರ್ನ್ ಮಾಡಿದ್ವಿ. ಫಸ್ಟ್ ಒನ್ ರಾಕ್ ಸೊ ಈಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ igneous rocks is granite, pumice, basalt and obsidian. So granites are very hard and it is takes a long time to cool down. We use this granite for building purpose, statues and streets, and the color is pink and grey. And next is a pumice. See, the pumice are light colored and lightweight also. There are many holes on the pumice. We use this pumice for a dentist and also we use this pumice for body scrubbing. And next we learned about basalt. See, this basalt are igneous rocks. See, this basalt is normally found in ocean floor. Okay, and next we learned about obsidian rocks. See, normally obsidian rocks are when lava cools down quickly on the ground, it formation of the obsidian rocks. So normally obsidian rocks are glassy and shiny, so that's why we called obsidian rocks or volcano rocks. The edges of this obsidian rocks are very sharp. As in the next class we will learn about sedimentary rocks and metamorphic rocks formation and the kinds of sedimentary and metamorphic rocks. Okay, yes, thank you my dear students.